ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ರಶ್ಮಿಸ್ ವ್ಲಾಗ್ಸ್. ಇವಾಗ ಕ್ಲಿನಿಕ್ಕಿಗೆ ಹೋಗಿ ಬರೋಣ ಅಂತ ಇದ್ದೀವಿ. ಯಾಕಂದರೆ ಆ ಕಾಲಿಂದ ಒಂದು ದಿನ ಸರಿಯಾಗೇ ಆಗಲಿಲ್ಲ, ಗಾಡಿಯಲ್ಲಿ ಬಿದ್ದಿದ್ದು. ಅದಕ್ಕೋಸ್ಕರ ನೋಡೋಣ. 2 months ಆಯಿತು, ಇನ್ನೂ ಹಾಗೇ ಇದೆ. ಅದಕ್ಕೋಸ್ಕರ ಇವಾಗ ಕ್ಲಿನಿಕ್ಕಿಗೆ ಹೋಗಿ ಬಂದು ಅವಳಿಗೇನೋ ಬರ್ಡೇಗೆ ಡ್ರೆಸ್ ಕೊಡಿಸ್ತಾರಂತೆ. ಆಗಸ್ಟಲ್ಲಿ ಬರ್ಡೇ ಇರೋದು ಅವಳದು. ಇವಾಗಿಲ್ಲ ಡ್ರೆಸ್ ಕೊಡಿಸ್ತಾನಂತೆ. ನಂದು ವೆಡ್ಡಿಂಗ್ ಆ್ಯನಿವರ್ಸರಿ ಬಂತು, ಅದಕ್ಕೊಂದು ಡ್ರೆಸ್ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಅಮ್ಮ ಹೇಳ್ತಾ ಇದ್ದಾರೆ. ಹಾಗೆ ಒಂದು ಗೋಬಿ ರೈಸ್ ತಿನ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು, ಇನ್ಯಾವಾಗ ಬಂದು ನನ್ನ ಅಮ್ಮನಿಗೆ ಯಾವಾಗ ಕೊಡಿಸ್ತೀನೋ ಗೊತ್ತಿಲ್ಲ. ಅದಕ್ಕೋಸ್ಕರ ಒಂದು ಗೋಬಿ ರೈಸ್ ಕೊಡಿಸ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಬನ್ನಿ ಹೋಗುವ. ಏನಂತೆ ಅವಳಿಗೆ ನಾರ್ಮಲ್ ಡ್ರೆಸ್ಸು ಕೊಡ್ಬೇಕಂತ ಬರ್ತ್ಡೇ ಸುಮ್ಮನೆ ರಮ್ಮು, ನಂಗೆಲ್ಲ ಮಾಡಬೇಡ. ಹೌದು, ನಂಗೆ 2 ಕೊಡ್ಸ್ಕೊತ ಬರ್ತಾರೆ. ಬಾ, ನಿನ್ನ ದುಡಿ ನೀನು ತಗೋ. ಅವ್ರದ್ದೆಲ್ಲ ವೈಟ್ ಫ್ರಾಕು ಅದು ಎಷ್ಟು ಫ್ರಾಕ್ಗಳೆಲ್ಲ ಎಲ್ಲ ತೆಗಿಬೇಕು. ಅಪ್ಪ, ಈ ಜೋಲಿ ಹೆಂಗೆ ತಿರ್ಸ್ಕೊತ ಹೋಗಿದ್ದಾಳೆ, ತಗ್ದೊಂದು ಹೊಡಿತು. ಯಾವ ಇವೆಲ್ಲ ಹಾಯ್ ಎಂತ ತೋರಿಸೋದು? ನನ್ನ ಸಬ್ಸ್ಕ್ರೈಬರ್ಸ್ ಇವರೆಲ್ಲ ಬನ್ನಿ. ಹಾಯ್ ಹಾಯ್ ಹಾಯ್. ಬೋಸ್ ಕೊಡ್ರಲ್ಲೇ, ಇಲ್ಲಿ ಬಂದು ಹಿಡ್ಕಾಕ್ ಬರ್ತಿರಲ್ಲ. ಸಬ್ಸ್ಕ್ರೈಬ್. Thank you so much. ಥ್ಯಾಂಕ್ ಯು. Bye. ಬಾಯ್. ವೇಲ್ ಕೆಳಗಡೆ ಹೋಯ್ತು ದೂಡಲ್ಲಿ. ಬಾಯ್. ನನ್ನ ಮಗಳಿಗೆ ನನಗೆ ಡ್ರೆಸ್ ನೋಡೋಕ್ಕಂತ ಹೇಳ್ಬಿಟ್ಟು ಬಂದಿದ್ದೀವಿ. ಬೇಡ ಅದು. ಅದಿದೆ ಇದೆ ಅಲ್ವಾ? ಇದು ನೋಡ್ರಿ, ಆದರೆ ಇದು ನಾನು ಚಾಯ್ಸ್ ಮಾಡಿದೆ. ಟಾಪ್ ಈ ಥರ ಬಂದಿದೆ. ಹಾಗೆ ಆ ಥರದ್ದು ಬೇಡಮ್ಮ, ಬೇರೆ ನೋಡು. ಸಾರಿ, ಈ ಡ್ರೆಸ್ ನಮ್ಮಮ್ಮ ಸೆಲೆಕ್ಟ್ ಮಾಡಿದ್ದು ನನಗಂತ. ಅದೇ ಇದು ದುಪ್ಪಟ್ಟ ಚೆನ್ನಾಗಿ ಬಂದಿದ್ದಕ್ಕಲ್ಲ. ಓ, ಇದು ನಾನು ಚಾಯ್ಸ್ ಮಾಡಿದ್ದು ನನ್ನ ಮಕ್ಕಳಿಗೆ. ಈಗ ನೋಡ್ತಾ ಇದ್ದೀವಿ ಆ ಥರದ್ದು ಒಂದು, ಅದು ಬರಲ್ಲ ಏನಲ್ಲ, ಆ ಥರದ್ದೊಂದು ಇದೆ ಅಲ್ಲ ಅಮ್ಮ. ಇವಾಗ ಲಾಸ್ಟ್ ಟೈಮ್ ಇದೇ ರೀತಿದೆ ತೊಗೊಂಡಿದ್ದು. ತಗೊಂಡಿದ್ದೀನಿ. ಆ ಥರದ್ದೇ ತಗೊಂಡಿದ್ದೀನಮ್ಮ. ಇದ್ರ ಜೊತೆಗೆ ಆ ಥರದ್ದೊಂದು ಜೀನ್ಸ್ ಕೊಟ್ಟಿದ್ದಾರೆ ಹೋದ ಸತಿನ, ಲಾಸ್ಟ್ ಟೈಮ್. ಏ ಬಟನ್ಸಿಂದು ನಿಂಗೆ ಬೇಡ ಅಮ್ಮ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಮಿಡಿ ಎಲ್ಲ ಅವಳು ಸುಮ್ಮನೆ ನಾನು ಹಾಕ್ಕೊಳ್ಬೇಕೆ ನಮ್ಮೇಲೆ ಲಾಸ್ಟಿಗೆ. ಬಟನ್ಸಿಂದ ಬೇಡ ಅಂತ ಹೇಳ್ದೆ ತಾನೆ. ಪಪ್ಪ ಬೈತಾರೆ, ಪಪ್ಪಂಗೆ ಇಷ್ಟ ಆಗಲ್ಲ ಆತಲ್ಲ ಅಮ್ಮ. ಯಾವುದು ಛತ್ರಿದ? ಬಟನ್ಸ್ ಅಲ್ಲ ಅದು. ಬಟನ್ಸಿನ ಬೇಡ ಅಮ್ಮ. ಬಟನ್ಸ್ ಬೇಡ, ಕಾಲರ್ದು ಬೇಡ. ಬೇರೆ ನೋಡ್ಕೊ, ಬೇರೆ ನೋಡ್ಬೇಕಾರ. ಇದು ಇಷ್ಟ ಆಯ್ತು ಅವಳಿಗೆ, ಚೆನ್ನಾಗಿತ್ತು. ಲಾಸ್ಟ್ ಟೈಮ್ ಇದೇ ಥರದ್ದು ನಿಮ್ಗೆ ಗೊತ್ತಾ ಅಮ್ಮ? ಹಾಂ, ಇದೇ ರೀತಿ ಇದೆ, ಫುಲ್ ಸ್ಲೀವ್ ಇತ್ತು ನೋಡ್ರಿ.
ಬರೀ ಬಟನ್ಸ್ದೇ ಇರೋದಾ? ಮಾಮೂಲಿ ಅದಲ್ಲಿದೆ. ಬಟನ್ಸಿಂದೇನಾ? ಬಟನ್ಸ್ ಬಿಟ್ಟು ಬೇರೆ ಇದೆಯಾ? ತೋರಿಸಿ ಹಂಗಾದ್ರೆ. ತಡಿ, ಬಟನ್ಸ್ ಬಿಟ್ಟಿದ್ದು ಬೇರೆ ಇದೆ ಅಂದು. ಏನು ನಿನ್ನ ಬಾಯ್ಸೇನೆ? ಏಯ್ ಹುಡುಗರುಗಳು ಯಾರು ಮಾತು ಗೀತಾಡಿ ಕಿರ್ಚಿದ್ರೆ ಈಚೆಗೆ ಓಡಿಸ್ತೀನಿ ನಿಮ್ನ. ಯಾವುದು? ಹಾಂ, ಆ ಥರದ್ದು ನೋಡಿ ಮಮ್ಮ, ಚೆನ್ನಾಗಿದೆ. ಗರ್ಲ್ಸ್ ದಮ್ಮು ಚೆನ್ನಾಗಿದೆ ನೋಡಲ್ಲೇ, ಸಖತ್ತಾಗಿದೆ ನೋಡು, ಫ್ಯಾನ್ಸಿಯಾಗಿದೆ ನೋಡು. ಅಮ್ಮ ಒಂಚೂರು ಸೈಡ್ ಬರ್ರಿ, ಹಂಗೆ ಇಟ್ಟೆ. ಚೆನ್ನಾಗೈತಿ ನೋಡ್ರಿ, ಇಲ್ಲೇ ಮಸ್ತಾಗಿದೆ ಮಮ್ಮ. ಅದು ಜೀನ್ಸ್ ನೋಡೋದಕ್ಕೆ ಯಾವುದು ಅಂದೆ. ಬಟನ್ಸ್ ಇದೆ ಅಂದರೆ ನಾನು ಕೊಡ್ಸಲ್ಲ ಅಮ್ಮ, ಹೇಳಿದ್ದೀನಿ ಕೇಳೋ. ಹುಡುಗರ ಥರನೇ ನಿನ್ಗೊಂದು ಕೆಲ್ಸ ಇಲ್ದದಕ್ಕೆ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಈ ಥರದಲ್ಲಿ ಬೇಕಾದ್ರೆ ಕಲರ್ಸ್ ನೋಡ್ಬೇಕಾರೆ. ಫೈನಲಿ ಒಂದು ಟಾಪ್ನ ಚಾಯ್ಸ್ ಮಾಡಿದ್ಲು. ಏನು ಚೂಸ್ ಮಾಡ್ತಾಳೋ ಏನು ಕತೆನ, ಒಂದಕ್ಕೂ ಒಪ್ಪದ ಎಲ್ಲ ಎಷ್ಟು ಬಟ್ಟೆ ತೆಗ್ಸಿದ್ದಾಳೆ. ಲಾಸ್ಟಿಗೂ ಇದು ಯಾವುದು ನಿನ್ನ ಟಾಪ್ ತೋರಿಸಮ್ಮ, ಯಾವುದು ಅಜ್ಜಿ ಕೈಯಲ್ಲಿದೆಲ್ಲ ತೋರಿಸಿ. ಫೈನಲಿ ಇದನ್ನು ಒಪ್ಕೊಂಡ್ಲು. ನನಗೇನೋ ಇಷ್ಟ ಆಗಿಲ್ಲ, ಅವಳ ಚಾಯ್ಸ್. ಇದೇ ಇಷ್ಟ ಆಗಿರೋದು ಇವಳಿಗೆ ಅಂದೆ. ಪ್ಯಾಂಟ್ ಅದರದ್ದೇ ತಗೋಮ್ಮ, ಸೆಟ್ ಇದೆಯಲ್ಲ ಹಿಂಗೋ. ಇವ ಯಾರೇ? ಇವನು ಯಾರ್ಯಾರು ಬರ್ತಾರೋ ಮರೆ ಈ ಮನ್ಯಾಗ? ಅಲ್ಲ, ಯಾವ ಜೀನ್ಸ್ ಅಂದ್ರೂ ಅವಳು ಓಕೆ ಅಂತಾಳೆ. ಆದರೆ ಈಗ ಎರಡೆರಡು ಆಯ್ತಲ್ಲ ಅಂತಲೇ ಹೇಳ್ತಾ ಇರೋದಮ್ಮ. ಚೆನ್ನಾಗಿದೆ, ಕರೆಕ್ಟು. ಅಷ್ಟು ಬೇಕು, 2,500. ನೀವು ಸ್ವಲ್ಪ ಕಮ್ಮಿ ಮಾಡ್ಕೊಂಡು ಬಂದಿತ್ತಪ್ಪ. ನನ್ನ ಡ್ರೆಸ್ಸಿಗೆ ಸ್ವಲ್ಪ ಕಮ್ಮಿ ಮಾಡ್ಬೋದಿತ್ತು. ಥ್ಯಾಂಕ್ ಯು. ಬಾಯ್ 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 ಬಾಯ್. ಏಯ್ ತಡಿ, ರೆಸ್ಯೂಮ್ ಮಾಡೋಣ. ಹಾಂ, ಈಗ ಬಾಯ್ ಬಾಯ್. ಕ್ಲಿನಿಕ್ ಬಂದಿದ್ದೀವಿ. ಯಾವುದು? ಅವನು ಅಡ್ಡಿಲ್ಲ. ಹಾಂ, ಅವನು ಅಡ್ಡಿಲ್ಲ ಅಂದೆ. ಅದನ್ನು ತಗೋ, ಇದನ್ನು ತಗೋ ಅಂದ್ಕೊಂಡೆ. ಹಾಂ, ಹೌದು. ಆ ಜೀನ್ಸಿಗೆ ಬೇರೆ ಟಾಪ್ ಹಾಕೋ. ಇದು ಸೆಟ್ ಹಾಕಬೇಕು. ಸೆಟ್ ಹಾಕಿದ್ರೇ ಚೆಂದ. ಟ್ಯೂಷನ್ಗೆ ಯಾಕೆ ಹಾಕ್ತೀನಿ? ನೀನು ಕೂರ್ಬೇಡ ಅಂದೆ ಇಲ್ಲಿ. ಮತ್ತೆ ಹೋಗಿಲ್ಲ. ಮಸಾಲೆ ಪುರಿ ತಿನ್ನೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಹಾಗೆ ಅವಳಿಗೆ ಫ್ರೆಶ್ ಜ್ಯೂಸ್ ಬೇಕಂತೆ. ಫ್ರೆಶ್ ಜ್ಯೂಸ್ ಕುಡ್ಕೊಂಡು ಹಾಗೆ ಮ್ಯಾಂಗೋ ಮನೆಯಲ್ಲೇ ಇಲ್ವಾ? ಮಾಡ್ಕೊಂಡು ತಿನ್ನೋದು, ಕುಡಿಯೋದಕ್ಕೆ ಬರಲ್ವಾ? ಫ್ರೆಶ್ ಜ್ಯೂಸ್ ಕುಡ್ಕೊಂಡು ಪಾನಿಪುರಿ ಅಲ್ಲ, ಮಸಾಲೆ ಪುರಿ ತಿಂದ್ಕೊಂಡು ಇವಾಗ ಮನೆಗೆ ಹೋಗಬೇಕು. ಹಾಗೆ ಪಾರ್ಲರ್ಗೆ ಹೋಗೋದಿತ್ತು, ಪಾರ್ಲರ್ನವ್ರಿಲ್ಲ ಅಂತೆ. ಅದಕ್ಕೆ ಈಗ ಡೈರೆಕ್ಟ್ ತಿಂದ್ಕೊಂಡು ಮನೆಗೆ ಹೋಗ್ಬೇಕು. ಹಾಗೆ ಒಂದು ಲಿಪ್ಸ್ಟಿಕ್ ತೊಗೊಳೋದಿದೆ, ತೊಗೊಂಡ್ಬಿಟ್ಟು ಹೋಗ್ಬೇಕು. ಹಾಂ, ನಿನಗೆ ದಹಿ ಪೂರಿ ಇನ್ನೆಷ್ಟು ಬರುತ್ತಾ? ನಿನ್ನೆಷ್ಟು ಬರುತ್ತಾ? ತಿಂತೀಯಾ? ಟೇಸ್ಟೇ ಇಲ್ಲ. ತಿಂತೀಯಾ? ಭಾನ್ಮರ ಉಪವಾಸ ಸರ್. ಟೇಸ್ಟೇ ಇಲ್ಲ. ತಿಂತೀಯಾ? ಬೇಡ. ಟೇಸ್ಟೇ ಇಲ್ಲ.
ಮನೆ ಕಡೆ ಇವಾಗ ಬಂದ್ವಿ. ಇವಾಗ ಹೋಗಿ ಊಟ ಮಾಡಬೇಕು, ಯಾಕಂದರೆ ಮಸಾಲೆ ಪೂರಿ ಎಲ್ಲ ತಿನ್ಕೊಂಡು ಬಂದ್ವಿ, ಸಾಕಾಗಿಲ್ಲ. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡಬೇಕು ಕಾಣೆ. ಗೊಬ್ಬರ ರೈಸ್ ತಿನ್ನೋಣ ಅಂತ ಮಾಡಿದ್ವಿ. ಗೊಬ್ಬರ ರೈಸ್ ತಿನ್ನೋದು ಬೇಡ ಅಂದ್ರಮ್ಮ, ಅವ್ರಿಗೆ ಅವೆಲ್ಲ ತಿಂದರೆ ಸರಿಯಾಗಲ್ಲ, ಅದಕ್ಕೋಸ್ಕರ ಮನೆಗೆ ಬಂದ್ವಿ. ಏನು ನೀರಂತಮ್ಮ? ಗಿರಕ್ಕೆ ಬಂದ್ರು ತಾಗಿ ಹೋಗಿನಂತೆ, ಇಲ್ಲಿ ಆಫ್ ಮಾಡಿಟ್ಟು ಹೋಗೋಣ. ಅಯ್ಯೋ ದೇವ್ರೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದಿರೋರು 1.5 ಗಂಟೆ ನೀರು ಹೋಯ್ತಾ? ಹುಷಾರು ಹೋಗೋ ಮೇಲೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಹಾಗೆಯೇ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ವಾಚ್ ಮಾಡಿ ಅಂತ ಹೇಳ್ಬಿಟ್ಟು ಕೇಳ್ಕೊತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಅದು ಫ್ಯಾಷನ್ ಕಣ. ಅಮ್ಮು ಈ ಥರದೊಂದು ಡ್ರೆಸ್ ತೊಗೊಂಡ್ಲು. ಈ ಕಡೆ ತಿರುಗು ನೋಡೋಣ. ಇದು ಸೆಟ್. ಹಾಗೆ ಆ ಟಾಪ್ಗೊಂದು ಜೀನ್ಸ್ ತೊಗೊಂಡಿದ್ದಾಳೆ. ಸರಿ ಹಾಕೋ. ರಶ್ಮಿ ಸರಿಯಾಗಿಲ್ಲ, ನಾಳೆ ಚೇಂಜ್ ಮಾಡ್ಕೊಂಡು ಹೌದು, ಟಾಪ್ ಸಣ್ಣ ಕಾಣ್ತಿದೆ, ನೋಡೋಣ. ಬಟ್ಟೆ ಚೆನ್ನಾಗಿದೆ. ತೀರಾ ಲೂಸ್ ಎಂತಕ್ಕೆ? ಅವಳ ಹೈಟ್ ಆಗಿಬಿಡ್ತಾಳೆ. ಇನ್ನು ಆಗಸ್ಟಲ್ಲಿ ಇರೋದು ಅವಳದು ಬರ್ಡೇ, ಅಷ್ಟರೊಳಗೆ ಸಣ್ಣಾಗ್ಬಿಡತ್ತಮ್ಮ. ಹಾಂ, ಹ್ಯಾಂಡ್ ಬಿಡ್ರಿ 3/4. ಓಕೆ, ಇದನ್ನು ಜೀನ್ಸ್ ತೊಗೊಂಡಿದ್ದಾಳೆ. ಸ್ವಲ್ಪ ಉದ್ದ ಆಗುತ್ತೆ, ಪರವಾಗಿಲ್ಲ, ಯಾಕಂದರೆ ಅವಳು ಬೇಗ ಹೈಟ್ ಆಗ್ತಾಳ. ಒಂಚೂರು ಇಳಿಸು ಅಲ್ಲೇ. ಹಾಂ, ಹಂಗೆ ಸಣ್ಣದು ಮಾಡ, ಹಂಗೆ ಇಳಿಸಿ, ಹಾಗೆ. ಚೆನ್ನಾಗಿದೆ ಟಾಪ್ ಕೂಡ. ಹಾಗೆ ಒಂದು ಸ್ವಲ್ಪ ಉದ್ದ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಇನ್ನು ನಿತ್ಕೊ ನೋಡೋಣ. ಶಾರ್ಟ್ ಹಾಕ್ತಾರೆ ಕರೆಕ್ಟ್. ಇವಳಿಗೆ ಹೊಟ್ಟೆ ಕಂಡ್ರೆ ಆಗಲ್ಲಲ್ಲ, ಇಷ್ಟ ಆಗಲ್ಲ ಅವಳಿಗೆ. ಟಾಪ್ ಮಮ್ಮಿ ಹಾಕತ್ತೆ ಅಂದರೆ ಕೊಡ್ತೀನಿ, ಅದನ್ನು ಹಾಕೋ. ಸಣ್ಣದಾಯ್ತು ಅಂದ್ರೆ ಹಾಕೋಣದೆ, ಮತ್ತೆ ನಿಟ್ಟಿಟ್ಟು ಹಾಳು ಮಾಡ್ತೀಯ. ಸುಮ್ಮನೆ ಆಶ್ರಮಕ್ಕೆ ಹಾಕೋದೇ ಆಗುತ್ತೆ ಬಟ್ಟೆ ಎಲ್ಲ. ಜೀನ್ಸ್ ಉದ್ದ ಇದೆ ಬಿಡು, ನಾನು ಟಾಪ್ ಹೇಳ್ತಾ ಇರೋದು. ನಿನ್ನ ಬರ್ತಡೇಗೆ ನಮ್ಗಲ್ಲಿ ಬಂದು ಕೊಡೋಕ್ಕಾಗಲ್ಲ, ಅದಕ್ಕೆ ಹೋದ್ಸರಿ ಆನ್ಲೈನಲ್ಲಿ ಮಾಡಿದ್ದೆ. ಹೌದು, ಈ ಸರಿ ಮತ್ತೆ ಆನ್ಲೈನ್ ಮಾಡೋಕೆ ಹೋಗೋದ್ರೆ ಮತ್ತೆ ಲೇಟಾಗಿ ಬರುತ್ತೀನಿ. ಬೇಡ ಅಲ್ಲ, ಲೇಟಾಗನಕ ಅದಕ್ಕೂ ಅಲ್ಲ, ಅವಳದು ಬರ್ಡೇಗೆ ಅಲ್ಲಿ ತೊಗೊಂಡ್ಬೋದಿತ್ತು ಆನ್ಲೈನಲ್ಲೇ. ಇರಲಿ, ಇವಳಿಗೆ ಹೇಳಿ ಕೆಟ್ಟವಲ್ಲ. ನಾನದು 3 ಜೀನ್ಸ್ ತೊಗೊಂಡೆ ಅಂತ ಹೇಳ್ಬಿಟ್ಟು ಇವಳು ಬೇಕು ಬೇಕು ಅಂದಿದ್ದಕ್ಕೆ ಇವತ್ತು ಕೊಡಿಸ್ದಂಗೆ ಆಯ್ತು ಅಷ್ಟೇ ಇವಳಿಗೆ. ಇಲ್ಲ ಅಂದಿದ್ರೆ ಯಾವುದು ಅಲ್ಲ, ಅವಳಿಗೆ ಏನಾದ್ರು ನೋಡ್ಕೊಂಡು ಜಾಮೆಟ್ರಿ ಬಾಕ್ಸ್ ಎಲ್ಲಪ್ಪ. ಅಯ್ಯೋ, ನೀನು ತೋರಿಸೋದ್ರೊಳಗೆ ಜಾಮೆಟ್ರಿ ಬಾಕ್ಸ್ ತೋರಿಸ್ತಾಳಂತೆ. ನೀಟಾಗಿ ಹಾಕು. ಬಟ್ಟೆ ಬಿಚ್ಚ ತೋರಿಸ್ಬೋದಿತ್ತಲ್ಲ ನೀನು, ಡ್ರೆಸ್ ಚೇಂಜ್ ಮಾಡಿಬಿಟ್ಟು. ಪಪ್ಪಂಗೆ ಇಷ್ಟ ಆಗಿರೋದು ಈ ಕಲರ್. ಪಪ್ಪ ಈ ಥರದ್ದೇ ಲೈಕ್ ಮಾಡೋದಲ್ಲ ಅಮ್ಮ, ಕಲರಲ್ಲ. ಅದರಲ್ಲೇ ಇರೋದು. ಹೌದು ಇರುತ್ತೆ, ಇವಳು ಹಾಕಲ್ಲಲ್ಲ, ಬರೀ ಈ ಥರದ್ದು ಒಂದೇ ನೋಡ್ತಾಳೆ ಅಷ್ಟೆ. ಅಷ್ಟೇ. ಇನ್ನು ಯಾರಿಗೆ ಯಾರಿಗಾರು ಹೊಡಿತೀಯ ನೀ? ಆಮೇಲೆ ಹೊಡೆದ ತಿನ್ಕೊಂಡು ಬರ್ತೀಯ ಅಷ್ಟೇ. ಆಮೇಲೆ ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ಅವೆಲ್ಲ ಮಾಡಬಾರ್ದು, ಹೊಡೆಯೋದು ಹಿಡಿಯೋದೆಲ್ಲ. ಏನಮ್ಮ?
ನೋಡೋಣ. ನನ್ನ ಡ್ರೆಸ್ ಹಂಗೆ ತೋರಿಸ್ಬಂಬ ನೋಡೋಣ. ನನ್ನ ಡ್ರೆಸ್ ಬಂದ್ಬಿಟ್ಟು ಹೇಗಿದೆ ವೇಲ್ ತೋರಿಸ್ತೀನಿ. ತಡಿಯೇ ಪ್ಯಾಂಟ್ ತೋರಿಸ್ಲಾ? ಪ್ಯಾಂಟಿಗೆ ಡಬಲ್ ಕೊಟ್ಟೆ. ಇಲ್ಲಿ ತೋರಿಸಿ. ಸೆಟ್ ದುಪ್ಪಟ್ಟದ ಕಲರ್ ನನಗೆ ತುಂಬ ಇಷ್ಟ ಆಯ್ತು. ನನಗೆ ಈ ಥರ ಡಾರ್ಕ್ ಕಲರೇ ನನಗೆ ಇಷ್ಟ. ಸಾಕು ಬಿಡು, ಡಬಲ್ ಫೋಲ್ಡಲ್ಲೇ ತೋರಿಸಿದ್ರೆ ಸಾಕಿತ್ತು. खत्म बाय बाय टाटा गुड बाय गया